गुरु ब्रह्मा गुरु विष्णु गुरुदेव गुहेश्वरा गुरु साक्षात् परब्रह्म तस्मै श्री गुरवे नमः। गुरुनीलकंठेश परम प्रकाश गुरुनीलकंठेश परम प्रकाश जय जय मंगल दार्तिक गिरे जय जय मंगल दार्तिक गिरे ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಗಂಗೆಯ ಶಿವಕುಮಾರರ ಮಾಡೋನೆ ಸ್ಮರಣ ಮಾಡೋನೆ ಸ್ಮರಣ ಮಾಡೋನೆ ಸ್ಮರಣ ಗಂಗೆಯ ಶಿವಕುಮಾರರ ಮಾಡೋನೆ ಸ್ಮರಣ. ಶಿವಕುಮಾರ ಶಿವಯೋಗಿಗಳ ಶಕ್ತಿ, ನಮ್ಮ ಈಗಿನ ದೇವರು ಸಿದ್ಧಲಿಂಗ ಶ್ರೀಗಳವರ ಶಕ್ತಿ, ಹಳೆ ವಿದ್ಯಾರ್ಥಿಗಳ ಸಹಕಾರ, ಇಲ್ಲಿ ಸಿಬ್ಬಂದಿಯವರ್ತಕ್ಕಂಥ ಸಿಬ್ಬಂದಿಯವರು ಇದ್ದಾರಲ್ಲ ಅವರೆಲ್ಲ ಒಂದು ಶ್ರಮ ಎಲ್ಲವೂ ಇವತ್ತು ಪರಮಾತ್ಮ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಡೆದಾಡುವಂಥ ದೇವರು ಶ್ರೀ ಕ್ಷೇತ್ರದ ಆರಾಧ್ಯ ಸಿದ್ಧಲಿಂಗೇಶ್ವರರು ಇವತ್ತು ಮಹಿಮೆ, ಅವರ ಶಕ್ತಿ, ಅವರ ಪವಾಡ ಆಗಿದೆ. ಸಿದ್ಧಗಂಗೆ ಅಂದರೆ ಎಲ್ಲದಕ್ಕೂ ಸಿದ್ಧ ಅಂತ. ಯಾಕೆ ಅಂದರೆ ಕೆಲವೊಂದು ಗ್ಯಾಸ್ ಅಡುಗೆಗಳನ್ನು ಮಾಡ್ತೇವೆ ಮನೆಗಳಲ್ಲಿ, ಅದು ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ನಮ್ಮ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಸೌದೆ ಮತ್ತು ಅಡಿಕೆ ಸಿಪ್ಪೆನಲ್ಲಿ ಯಾವ ಕಾಯಿಲೆನೂ ಬರೋದಿಲ್ಲ. ಗ್ಯಾಸ್ಟ್ರಿಕ್ಕು, ಶುಗರು, BP ಯಾವುದೂ ಬರೋದಿಲ್ಲ. ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೆ, 4 ದಿನ ಊಟ ಮಾಡಿದ್ದೆ, ಆರೋಗ್ಯವಾಗಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂದರೆ ನಮ್ಮಲ್ಲಿ ಒಗ್ಗರಣೆ ಕೊಡೋದಿಲ್ಲ. ನಾವು 15 ಥರದ ಕಾಳುಗಳನ್ನು ಹಾಕ್ತೀವಿ ಸಾಂಬಾರ್ ಪುಡಿ, ಮಸಾಲೆ ಪುಡಿಯನ್ನು ಮಾಡಲಿಕ್ಕೆ, ಮಸಾಲೆ ಪುಡಿಗೆ 15 ಥರದ ಕಾಳುಗಳನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ವಿಶೇಷವಾಗಿ ಅದನ್ನು ಚೆನ್ನಾಗಿ ನಮ್ಮ ಮಿಲ್ಲಿನಲ್ಲಿ ಪುಡಿ ಮಾಡಿ ಹಾಕ್ತೀವಿ. ಆ ಪುಡಿಯನ್ನು ಮುಚ್ಚಿದ್ರೆ ಸುಗಂಧ ಘಮ 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 ಅನ್ನುತ್ತೆ. ಮಠದೇ ಮಕ್ಕಳ ಆಸ್ತಿ, ಮಠಕ್ಕೆ ಮಕ್ಕಳೇ ಆಸ್ತಿ, ಹಳೆ ವಿದ್ಯಾರ್ಥಿಗಳೇ ಆಸ್ತಿ ಎನ್ನುವ ಹಾಗೆ ಮಠದ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ನಾವು ಹೋಗ್ತೀವಿ, ಸಿಬ್ಬಂದಿಯವರೆಲ್ಲ ಲಾರಿ, ನಮ್ಮ ಟ್ರ್ಯಾಕ್ಟರ್ಗಳಿದೆ, ಎಲ್ಲವನ್ನೂ ತುಂಬ್ಕೊಂಡ್ಬಿಡ್ತೀವಿ. ಒಣಗಿಸಿ ಒಂದು ಕಡೆ ಎಲ್ಲ ಸೇವ್ ಮಾಡಿ ಸ್ಟಾಕ್ ಮಾಡ್ತೀವಿ. ಗೋಡನ್ಗೆ ಮಳೆಗಾಲಕ್ಕೆ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಶೆಡ್ಗಳಿದ್ದಾವೆ, ಅದನ್ನೆಲ್ಲ ಬೇರೆ ಟೈಮ್ ಉಪಯೋಗಿಸ್ಕೊಳ್ತೀವಿ. ವರ್ಷ ಎಲ್ಲ ಆಗ್ತದೆ. ವಿದ್ಯಾರ್ಥಿಗಳೇ ಕೆಲಸ ಮಾಡ್ತಾರೆ ಕೆಲಸ ಸರ್. ಇದು ನಮ್ಮ ಮನೆ. ಮಠ ಅಂದ್ರೆ ನಾವು ಅಂದ್ರೆ ಮಠದ ಮಕ್ಕಳು ನಾವೆಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ತೀವಿ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊ. ತಂದೆ ಹೇಳ್ತಾರೆ ಬೆಳಿಗ್ಗೆ ಎದ್ರೆ ಹುಲ್ ಕುಯ್ಯಿ, ಎಮ್ಮೆ ಕಸು ಕಟ್ಟು, ಹಾಲು ಹಾಕು ಅಂತ ಹೇಳ್ತಾರೆ. ನಮ್ಮ ಶ್ರೀ ಕ್ಷೇತ್ರದ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಹೌದಾ? ಮಠ ನಮ್ದು ಪರಮ ಪೂಜ್ಯರು ಮಠ ಕಟ್ಟಿರೋದು ಯಾರಿಗೆ? ಮಕ್ಕಳಿಗೆ. ಮಕ್ಕಳಿರೋದೇನಕ್ಕೆ? ಮಠದಲ್ಲಿ ಓದಲಿಕ್ಕೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ. ಇಲ್ಲಿ ಬೆಳೆದಂತಕ್ಕಂಥ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಓದಿ ಜೀವನ ಮಾಡ್ತಕ್ಕಂಥ ಶಕ್ತಿ ಸಿದ್ಧಗಂಗಾ ಮಠದ ಓದಿರ್ತಂಥ ಮಕ್ಕಳಿಗಿದೆ. ಅಂದ್ರೆ ಆ ಥರ ಲೈಫ್ ಸ್ಕಿಲ್ ಕಲಿಸ್ತಾರೆ. ಪರಮ ಪೂಜ್ಯರು ಪ್ರಾರ್ಥನೆಯಲ್ಲಿ ಹೇಳ್ತಾರೆ ಪ್ರತಿದಿನ, ನೀವು ಈಗ ಚಿಕ್ಕವರಿದ್ದೀರಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂದರೆ ವಿದ್ಯಾವಂತರಾಗಬೇಕು, ಒಳ್ಳೆ ಉದ್ಯೋಗಸ್ಥರಾಗಬೇಕು, ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವತ್ತು ಉದ್ಯೋಗಸ್ಥರೆಲ್ಲ ಏನು ಮಾಡ್ತಾರೆ, ತಂದೆ ತಾಯಿಗಳನ್ನು ಅವರು ವಿದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಬೇರೆ ಕಡೆ ಹೊರಟೋಗ್ಬಿಡ್ತಾರೆ ರಾಜಧಾನಿಗಳಿಗೆ. ತಂದೆ ತಾಯಿಗಳಿಗೆ ಏನು ಮಾಡ್ತಾರೆ, ಒಂದು ಜಾಗದಲ್ಲಿ ಊರಲ್ಲಿ ಬಿಟ್ಬಿಡ್ತಾರೆ, ಅವರು ನೋಡೋದಿಲ್ಲ. ಇವತ್ತು ತುಂಬಾ ಕಡೆ ಹೇಳಿದ್ದಾರೆ ಅನಾಥಾಶ್ರಮ ಅಂತ.
ಅದು ದೊಡ್ಡದಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನೋಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ಇದು ಸೇವೆ. ಯಾಕೆಂದರೆ ನಾವು ಚಿಕ್ಕವರಾಗಿದ್ದರೆ ನಮಗೋಸ್ಕರ ಅವ್ರು ತ್ಯಾಗ ಮಾಡಿರ್ತಾರೆ. ಅವರು ವೃದ್ಧರಾದ ಮೇಲೆ ಅವರ ಸೇವೆಯನ್ನು ನಾವು ಮಾಡಬೇಕು ಮಕ್ಕಳು. ಯಾಕೆ ಅಂದರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಓದಿರ್ತಕ್ಕಂಥವ್ರು ಆ ಶಕ್ತಿಯನ್ನು ಪರಮ ಪೂಜ್ಯರು ಪ್ರತಿ ದಿವಸ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರು ನಮ್ಮ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀವು ಬಂದು ಒಂದ್ಸರಿ ನೋಡಿ. ಎಲ್ಲರೂ ಕೆಂಪು ಟವಲ್ಲು, ಬಿಳಿ ಪಂಚೆ, ಹಣೆಯಲ್ಲಿ ವಿಭೂತಿ, ಗೋಲ್ಡಿನ ರುದ್ರಾಕ್ಷಿ, ವಿಭೂತಿ ತಿಲಕವನ್ನು ಹಾಕೊಂಡು ಕೂತಿರ್ತಕ್ಕಂಥವ್ರೆ 1ರಿಂದ 10ನೇ ತರಗತಿವರೆಗೆ ಸಾವಿರಾರು ಮಕ್ಕಳು. ಹಸಿರು ಟವಲ್ಲು, ಬಿಳೆ ಪಂಚೆ ಹಾಕಿರ್ತಕ್ಕಂಥವ್ರು ಡಿಗ್ರಿ ಸ್ಟೂಡೆಂಟ್ಸು ಮತ್ತು SLC ಮೇಲ್ಪಟ್ಟವರು. ಆ ಒಂದು ಪ್ರಾರ್ಥನೆಯನ್ನು ನೋಡಿ ಕಣ್ಣು ಮುಚ್ಕೋಬೇಕು. ಒಂದ್ಸರಿ ಕಣ್ಣನ್ನು ಮುಚ್ಚಿ ಕಣ್ಣು ತೆಗೆದಾಗ ಸಾಕ್ಷಾತ್ ಪರಮಾತ್ಮನಲ್ಲಿ ಬಂದಿದ್ದಾನೇನೋ ಕಾಣುತ್ತೆ. ಪರಮ ಪೂಜ್ಯರು ವೇದಿಕೆಯಲ್ಲಿ ಕೂತಿರ್ತಾರೆ, ಇಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ಕೂತಿರ್ತಾರೆ, ಅಕ್ಕಪಕ್ಕದಲ್ಲಿ ಎಡಬದಿ ಬಲಬದಿ ಹಿಂದೆ ಮುಂದೆ ಎಲ್ಲ ಭಕ್ತಾದಿಗಳು ಕೂತಿರ್ತಾರೆ. ನೋಡಿದಾಗ ಇಲ್ಲಿ 10 ನಿಮಿಷ ಕೂತು ಮೌನವನ್ನು ಆಚರಣೆ ಮಾಡಿದೆ ಜೀವನದ ಜಿಗುಪ್ಸೆಗಳೆಲ್ಲ ದೂರವಾಗಿ ಹೋಗ್ತವೆ, ಇರೋಂಥ ಕಾಯಿಲೆಗಳು ದೂರವಾಗಿ ಹೋಗ್ತವೆ. ಕೆಲವರು ಹೇಳ್ತಾರೆ ನನ್ನ ಶುಗರ್ ಇತ್ತು, BP ಇತ್ತು, 4 ದಿನ ಮರ್ತಲ್ಲಿ ನನ್ನ ಪ್ರಾರ್ಥನೆ ನೋಡಿದೆ BPನೇ ಕಂಟ್ರೋಲಿಗೆ ಬಂದ್ಬಿಡ್ತು, ಶುಗರೇ ಸ್ವಲ್ಪ ಕಡಿಮೆ ಆಗ್ಬಿಡೋದು ಅಂತ ಪಾಸಿಟಿವ್ ಆ ಶಕ್ತಿ ಇಲ್ಲಿ ಅಡಗಿದೆ. ಅದ್ರಲ್ಲಿ ಇಲ್ಲೇನೋ ಶಕ್ತಿ ಇದ್ದೇ ಇದೆ, ಶಕ್ತಿ ಇದ್ದೇ ಇದೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ನಡೆಯಲ್ಲ. ಹೌದು ಸರ್. ಈಗ ನಮ್ಮ ತಂದೆ ತಾಯಿ ನೋಡ್ಲಿಕ್ಕೆ ಊರಿಗೆ ಹೋಗ್ತೇನೆ. ಊರಿಗೆ ಹೋದಾಗ ನಾನು ನನ್ನ ಹೆಂಡತಿ, ನನ್ನ ಮಗಳು, ನಮ್ಮ ಸಂಬಂಧಿಕರು ಏನೋ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇರ್ತದೆ. ನಮ್ಮ ತಂದೆ ತಾಯಿ ಅಡಿಗೆ ಆಯ್ತಾ ಇನ್ನು ಅರ್ಧ ಗಂಟೆ ಅಂತಾರೆ. ಇಲ್ಲಿ ಹಾಗಿಲ್ಲ, ಬಂದ ತಕ್ಷಣ ತಟ್ಟೆ ತಗೊಳ್ಳಿ ಪ್ರಸಾದ ಮಾಡಿ, ತಟ್ಟೆ ತಗೊಳ್ಳಿ ಪ್ರಸಾದ ಮಾಡಿ. ಓ ಇರಪ್ಪ ಕಾಯಪ್ಪ, ಒಂದು 10 ನಿಮಿಷ ಇಲ್ಲ, ಕಥೆನೇ ಇಲ್ಲ, ಕಾಯ ಇಲ್ಲ, ಪ್ರಸಾದ ಮಾಡಿ, ತಟ್ಟೆ ತಗೊಳ್ಳಿ ಪ್ರಸಾದ ಮಾಡಿ. ಬಡ ಮಕ್ಕಳು ಏಳಿಗೆಗೋಸ್ಕರ ಇರ್ತಕ್ಕಂಥದ್ದು ನಮ್ಮ ಸಿದ್ಧಗಂಗಾ ಕ್ಷೇತ್ರ. ನಮ್ಮ ಪರಮ ಪೂಜ್ಯರ ಆಸೆ ಅಷ್ಟೇ. ಇವತ್ತು ನಾವೆಲ್ಲ 2 ಸರಿ ಊಟ ಮಾಡಿರ್ತೀವಿ. ಪರಮ ಪೂಜ್ಯರು ಸಾವಿರಾರು ಫಂಕ್ಷನ್ಗಳಿರ್ತದೆ. ಶ್ರೀ ಕ್ಷೇತ್ರ ದೊಡ್ಡ ಸಂಸ್ಥೆ. ಆ ಆಫೀಸಿನ ಕಾರ್ಯಗಳನ್ನು ಮುಗಿಸಿ 3 ಗಂಟೆ ಆಗಿರ್ತದೆ, ಆ ಪ್ರಸಾದ ತೆರಳ್ತಾ ಇರ್ತಾರೆ. ಇದೆಲ್ಲ ಸಮಾಜದ ಸೇವೆ ಸರ್. ಇವಾಗ ಒಂದು ಊಟದ ಖರ್ಚು ನಾನು ಹೇಳಿದೆ 35-40 ಕ್ವಿಂಟಲ್ ಅಕ್ಕಿ ಅಂದರೆ 1 ಕ್ವಿಂಟಲ್ ಅಕ್ಕಿ ಎಷ್ಟಿದೆ, ಬೇಳೆ ಎಷ್ಟಿದೆ, ಉಪ್ಪು ಎಷ್ಟಿದೆ, ಎಣ್ಣೆ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. 5-6 ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಮ್ಗೆ ಇವತ್ತು ಒಂದು ದಿನಕ್ಕೆ. ಹೌದು ಸರ್, ಒಂದು ದಿನಕ್ಕೆ. ಇವತ್ತು ಯಾವುದಿದೆ ಎಲ್ಲ ಯಾವುದು ಕಡಿಮೆ ರೇಟಿಗೆ ಸಿಗುವಂಥದ್ದಿಲ್ಲ. ಆದರೆ ಪರಮಾತ್ಮ ಶಕ್ತಿ ನಡ್ಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳು ತಂದು ಕೊಡೋರು ಇದ್ದಾರೆ, ನಮ್ಮ ಜಮೀನಲ್ಲಿ ಬೆಳೀತಕ್ಕಂಥದ್ದಿದೆ, ತುಂಬ ಇದೆ. ಇವತ್ತು ಶ್ರೀ ಕ್ಷೇತ್ರದ ಯಾವುದಕ್ಕೂ ಕೊರತೆ ಇಲ್ಲ. ಪರಮ ಪೂಜ್ಯರ ಆಶೀರ್ವಾದ, ಸಿದ್ಧಲಿಂಗೇಶ್ವರ ಆಶೀರ್ವಾದ ಮಾಡ್ತಿದ್ದಾರೆ. ಪರಮ ಪೂಜ್ಯರ ಮೇಲಿದ್ದಾರೆ. ನಮ್ಮನ್ನ ಈಗಿನ ಶ್ರೀಗಳು ಇಲ್ಲೇ ನಿಂತು ನಡೆಸ್ತಾ ಇದ್ದಾರೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳು, ಭಕ್ತಾದಿಗಳು, ಅಕ್ಕಪಕ್ಕದ ಹಳ್ಳಿಯವರು, ರಾಜ್ಯ ವಿದೇಶಗಳ ತಗ ಇರತಕ್ಕಂಥ ಭಕ್ತಾದಿಗಳೆಲ್ಲ ಸಹಕಾರ ತುಂಬ ಇದೆ. ಅದಕ್ಕೆ ಇವತ್ತು ನಿಮ್ಮ ಮಾಧ್ಯಮದವರು ಕೂಡ ಇದ್ದಾರಲ್ಲ, ನಿಮ್ಮ ಮಾಧ್ಯಮದವರು ಧನ್ಯವಾದವನ್ನು ಹೇಳ್ತೀನಿ. ಯಾಕೆ ಅಂದರೆ ಇವನ್ನೆಲ್ಲ ಪ್ರಸಾರ ಕೊಡ್ತಾರೆ. ಸಿದ್ಧಗಂಗಾ ಕ್ಷೇತ್ರವನ್ನು ಬನ್ನಿ ನೋಡಿ ಅಂತ ಹೇಳ್ತಾರೆ. ನೋಡಿದಾಗ ಪ್ರಸಾದವನ್ನು ಮಾಡ್ತಾರೆ, ಊಟ ಮಾಡ್ತಾರೆ. ಇಲ್ಲಿ ನಾನು ಏನಾದ್ರು ಒಂದು ಕಾಣಿಕೆ ಹಾಕಬೇಕು, ನಾನು ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಮನೋಭಾವ ಬರ್ತದೆ. ಈ ಮಾಧ್ಯಮದವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ನಿಮ್ಮ ಥರ ಮಾಧ್ಯಮದವರೆಲ್ಲ ಬರ್ತಾ ಇರಬೇಕಿತ್ತು ಶ್ರೀ ಕ್ಷೇತ್ರಕ್ಕೆ. ಥ್ಯಾಂಕ್ ಯು ಸರ್. ಹಾಗಾದ್ರೆ 5 ಲಕ್ಷ ಒಂದು ದಿನ ಖರ್ಚು ಅಂದ್ರೆ ಹೌದು 30 ಸರ್, 1.5 ಕೋಟಿ ರೂಪಾಯಿ ದುಡ್ಡು ಬೇಕು ನಿಮಗೆ. ಹೌದು ಸರ್, ಜಾಸ್ತಿ ಬೇಕಾಗ್ತದೆ. ಯಾಕೆ ಅಂದ್ರೆ ಜಾತ್ರೆ ಶುರುವಾಗ್ತದೆ, ಮಧ್ಯೆ ಮಧ್ಯೆ ಫಂಕ್ಷನ್ಗಳನ್ನ ಮಾಡ್ತಾರೆ. ಪರಮ ಪೂಜ್ಯರ ಜನ್ಮದಿನೋತ್ಸವನ್ನ ಮಾಡ್ತಾರೆ, ಮತ್ತೆ ಗುರುವಂದನೆ ಮಾಡ್ತಾರೆ. ಅಂತ ದಿನಗಳೇ ಲಕ್ಷಾಂತರ ಜನ ಸೇರ್ತಾರೆ. ತುಂಬಾ ಖರ್ಚು ಬರ್ತದೆ ಅವಾಗೆಲ್ಲ. ಹೌದು, ಅಂದ್ರೆ ಕೋಟ್ಯಾಂತರ ರೂಪಾಯಿ. ಜಯ ಶಿವಕುಮಾರರ ಮಾಡೋನಿ ಸ್ಮರಣ, ಮಾಡೋನಿ ಸ್ಮರಣ, ಮಾಡೋನಿ. ಕೊರತೆಯಾದ ಏನು ಅಲ್ಲಿ ಅಂದ ದೇವರು ಯಾರಿಗೆ? ಹಕ್ಕಿಗಳಿಗೆ. ಅವಾಗ ಹಕ್ಕಿಗಳ ಹೇಳುದು ಪರಮಾತ್ಮನೇ ಎಂಥ ಚಂದದ ಜಗತ್ತು, ಎಷ್ಟು ಸುಂದರದ ಜಗತ್ತು, ಏನು ನದಿಗಳು ಹರಿತಾವ, ಏನು ಗಿಡಗಳು ಬೆಳಿತಾವ. ನಾವು ಹಿಂಗೆ ಒಂದು ಗಿಡದಾಗ ಕುಂತ್ರೆ ಒಂದಿಷ್ಟು ಚಿಗರ, ಒಂದಿಷ್ಟು ಹೂವಿನ ಮಕರಂದ, ಒಂದಿಷ್ಟು ಹಣ್ಣಿನ ರಸ. ಭಗವಂತನೇ, ನಿನ್ನ ಈ ಭೂಮಂಡಲ ಸ್ವರ್ಗ ನಮಗೆ, ಸ್ವರ್ಗ ನಮಗೆ ಅಂತ ಹೇಳ್ತು. ಯಾವುದರು ಪಕ್ಷಿ ಹೇಳ್ತು. ಅವಾಗ ಮನುಷ್ಯನ ಕರೆಸ್ದ, ಹೆಂಗದ ಜಗತ್ತು, ನನ್ನ ಜಗತ್ತ ಅಂತ ಇವ ಪ್ರಶಂಸಾ ಮಾಡ್ತಾನಂತ ಕರೆಸ್ದ. ಬಹಳ ಬುದ್ಧಿವಂತ. ಪಾಪ ಪಕ್ಷಿಗಳಿಗೆ ಅಷ್ಟು ಬುದ್ಧಿಲ್ಲ, ಇವ ಜಾಣದನ, ಇವಾಗೇನು ಅನ್ನಿಸ್ತದ ಅಂತ ಕೇಳಕ್ಕೆ ಕರೆಸ್ದ. ಇವ ಹೇಳ್ದ, ಅಲ್ಲೇನದ,
ಏನದ ಅಲ್ಲೇ? ಹೆಂಗದ? ಎಲ್ಲ ನಿನಗೆ ರಚನಾ ಮಾಡಕ್ಕೆ ಬಂದಿಲ್ಲ. ಹೆಂಗಿರಬೇಕು ಪರಮಾತ್ಮನೇ? ಹಿಂಗೆ ರಚನಾ ಮಾಡಬೇಕು, ಹಿಂಗೆ ರಚನಾ ಮಾಡಬೇಕು. ನಾ ಏನಂತೀನಿ ಹಂಗೆ ಆಗಬೇಕು ಈ ಜಗತ್ತಿನ. ಇದು ರಚನಾ. ನನಗೆ ಯಾವಾಗ ಮಳೆ ಬೇಕು, ನನ್ನ ಹೊಲದಾಗ ಅಷ್ಟೇ ಬೀಳ್ಬೇಕು, ಹಂಗಿರ್ಬೇಕು. ಯಾವಾಗ ಬೆಳೆ ಬರ್ಬೇಕಂತ ನಾ ಅಂತೀನಿ, ತತ್ಕ್ಷಣ ಬಂದಿರ್ಬೇಕು. ಹಿಂಗೆ ಹಿಂದ ನಾವು ಕಬ್ಬು ಹಚ್ಚಿ 9 ತಿಂಗಳು ಯಾಕೆ ದಾರಿ ಕಾಯ್ಬೇಕು? ಎಂದು ಹಚ್ಚಬೇಕು, ನಾಳೆ ಬಂದಿರಬೇಕು ಪರಮಾತ್ಮನೇ. ಅದಕ್ಕಂತಾರದ ರಚನಾ. ಹೇಳು, ಇದೆಲ್ಲ ಪರಮಾತ್ಮನೇ. ಅತ್ಯಂತ ಕಷ್ಟದ ಜಗತ್ತನ್ನು ನೀನು ನಿರ್ಮಾಣ ಮಾಡಿದ್ದು. ಇಲ್ಲೇನದ? ಬರೇ ದುಃಖ, ಬರೇ ಕಷ್ಟ ಅಂತ ಇವ ಹೇಳ್ದ. ಅವಾಗ ಹಕ್ಕಿ ಹೇಳ್ತು, ಪರಮಾತ್ಮನೇ ಇವನು ಒಬ್ಬನ ಭೂಮಂಡಲದಿಂದ ಕರೆಸ್ಕೊಂಡು ಬಿಡು, ನೀನು ಸ್ವರ್ಗಕ್ಕೆ ಆರಾಮಿರ್ತೇವೆ. ನಾವೆಷ್ಟು ಆರಾಮದೇವಿ? ಏನಿಲ್ಲ, ಆರಾಮದೇವಿ. ಇವಾಗಿಷ್ಟೆಲ್ಲ ಬುದ್ಧಿ ಕೊಟ್ಟಿದೆಯಲ್ಲ, ಬದುಕಾಕ ಬರೋದಿಲ್ಲ. ಹಿ ಡಸಂಟ್ ನೋ ಹೌ ಟು ಲಿವ್ ಜಾಯ್ಫುಲಿ ಇನ್ ದಿಸ್ ವರ್ಲ್ಡ್. ಅವಾಗ ಬದುಕಾಕ ಬರೋದು. ಎಲ್ಲ ತಿಳಿತದ, ಬದುಕು ಗೊತ್ತಿಲ್ಲ. ನಮಗೆ ಅವನಷ್ಟು ಗೊತ್ತಿಲ್ಲ, ಆದರೆ ಬದುಕೋದು ಗೊತ್ತದ. ಇಷ್ಟ ವ್ಯತ್ಯಾಸ. ಪರಮಾತ್ಮನೇ, ನಾವು ಇಷ್ಟು ವರ್ಷ ಬಂದರೂ ಸಹಿತ ನಿನಗೂ ಒಂದು ದಿವಸ ಎಣ್ಣೆ ಹಾಕಿ ನಾವು ಬೇಡ್ಕೊಂಡಿಲ್ಲ. ಇವ ನಿನ್ನ ಗುಡಿ ಕಟ್ಟಿದ್ದು, ಬೇಡಿದ್ದು ಒಂದಿಟ್ಟು ಎಣ್ಣೆ ಹಾಕೋದದ, ಒಂದು ಡ್ರಮ್ ಎಣ್ಣೆ ಬೇಡೋದದ. ಇಲ್ಲೇ ಒಂದು ಬಾಳಿಕಾಯಿ ಕೊಡೋದದ, ಒಂದು ಹೊಲ 100 ಎಕರೆ ಬಾಳಿ ಗಿಡ ಚೆಂದಾಗಿ ಬೆಳಿಬೇಕಂತ ಹೇಳವ. ಒಂದು 10 ಪೈಸದ್ದು ಕಣ್ಬಟ್ಟ ಹಾಕೋದದ, ಜಗತ್ನಾಗ ನಾನು ಕೀರ್ತಿಶಾಲಿ ಆಗಬೇಕನ್ನೋದದ. ಎಷ್ಟು ಮಜಾ ಅದ. ಇದು ಮನುಷ್ಯ. ಹಿಂಗೆ ನಾವು ಯಾವಾಗಾದರೂ ಬೇಡವೇನು ಭಗವಂತನೇ? ನಾವು ಕೊಂಡಾಡ್ತಾನೆ ಅದೇವೆ, ಇವ ಬೇಡ್ಕೋತದಾನ. ಹೀ ಈಸ್ ಎ ಬೆಗರ್, ವಿ ಆರ್ ದ ರಿಚ್. ಇವ ಭಿಕ್ಷುಕಾಗ್ಯಾನ ಭಗವಂತನೇ. ಈ ಮನುಷ್ಯ ಭಿಕ್ಷುಕಾಗ್ಯಾನ. ಇಷ್ಟೆಲ್ಲ ಇದ್ದರೂ ಭಿಕ್ಷುಕಾಗ್ಯಾನ. ಇವನಿಗೆ ಬದುಕೋದನ್ನು ಕಲಿಸೊಂದಿಷ್ಟು ಕಲಿಸು. ಏನಿಲ್ಲ ಭೂಮಂಡಲದಲ್ಲಿ ಹೇಳು, ಎಷ್ಟು ಚೆನ್ನಾಗ್ಯದ. ಇಲ್ಲಿ ಏನೇನದ? ಎಲ್ಲ ಅದ. ಭೂಮಿ ಹಸರದ, ಆ ಬಳಿಕ ಪ್ರೇಮದ ಭಾವದ ಎದೆಯೊಳಗೆ ಎರಡನ್ನ ಬಳಸಿಕೊಂಡು ಬಿಟ್ರೆ ಬದುಕ ಸ್ವರ್ಗ ಆಗೋದಿಲ್ಲೇನು ಹೇಳು. ಆದರೆ ಏನು ಮಾಡೋದು? ಮನುಷ್ಯ ದಾರಿ ತಪ್ಪಿದ. ಮನುಷ್ಯನಿಗೆ ಬದುಕೋದು ಸಾಧ್ಯ ಆಗ್ತಾ ಇಲ್ಲ. ಇಂಥ ಮನುಷ್ಯ ಬದುಕಬೇಕು, ಚೆಂದಾಗಿ ಬದುಕಬೇಕು. ಇದ ಜಗತ್ತಿನಲ್ಲಿ ಬದುಕಬೇಕು. ಎಷ್ಟು ಚಂದದ ಜಗತ್ತ, ಎಷ್ಟು ಸುಂದರದ. ಯಾಕೆ? ಎಲ್ಲಿ ನೀರದ, ಎಲ್ಲಿ ಹಸಿರದ, ಅಲ್ಲಿ ಸೌಂದರ್ಯ. ಚಂದ್ರನ ಮೇಲೆ ನೀರಿಲ್ಲ, ಹಸಿರಿಲ್ಲ. ಮಂಗಳದಲ್ಲಿ ನೀರಿಲ್ಲ, ಹಸಿರಿಲ್ಲ. ಇರಬೇಕು, ಇನ್ನೊಂದು ಗ್ರಹ ಇರಬೇಕು. ಬರೀ ಬಂಗಾರದ ಗ್ರಹ ಇರಬೇಕು, ಅದ ಅಂತ ಹೇಳ್ತಾರೆ. ಬಂಗಾರದ್ದ ಇರಬೇಕು, ಆದರೆ ನೀರಿಲ್ಲ, ಹಸಿರಿಲ್ಲ. ಯಾವ ಮನ್ಯಾಗ ನೀರಿಲ್ಲ, ಯಾವ ಮನ್ಯಾಗ ಹಸಿರಿಲ್ಲ, ಹಸರಂದ್ರೆ ಅನ್ನ, ಅನ್ನಿಲ್ಲ, ಅಲ್ಲೆಲ್ಲಿ ಸೌಂದರ್ಯ, ಅಲ್ಲೆಲ್ಲಿ ಜೀವನ, ಅಲ್ಲೆಲ್ಲಿ ಸ್ವರ್ಗ ಹೇಳಿ? ಏನು ಭೂಮಂಡಲ! ಇಂಥ ಅದ್ಭುತ ಭೂಮಂಡಲದಲ್ಲಿ ಬುದ್ಧಿವಂತನಾದ ಮನುಷ್ಯ
ಹೆಂಗೆ ಬದುಕಬೇಕು ಅಂದರೆ ಸಂತೋಷವಾಗಿ ಬದುಕಿರಬೇಕು. ಆದ್ದರಿಂದ ಸಂತರು, ಜ್ಞಾನಿಗಳು, ವ್ಯಾಸನಂಥ ಮಹಾನುಭಾವರು ಅದನ್ನು, ಆ ಕಲೆಯನ್ನು, ಜೀವನದ ಕಲೆಯನ್ನು ಕಲಿಸೋದಕ್ಕಾಗಿ ಒಂದಿಷ್ಟು ಮಾತುಗಳನ್ನಾಡಿದರು. ಅಂಥ ವ್ಯಾಸನ ಒಂದು ಮಾತೇ ಗೀತೆ. ಸುಂದರವಾದ ಗೀತೆ ಪ್ರವಾಹ. ಅದರಲ್ಲಿ ಒಬ್ಬ ಭಗವಂತ ಅನ್ನುವ ಮಹಾಗುರು, ಶೂರ ವೀರ, ಜೀವನದಲ್ಲಿ ಸಾಹಸ ಮಾಡಬಲ್ಲಂಥ ಒಬ್ಬ ಶಿಷ್ಯ, ಇವರಿಬ್ಬರ ಮಧ್ಯ ಸಂವಾದ ನಡೀತಲ್ಲ, ಅದೇ ಗೀತಾ. ಪ್ರಶ್ನೆ ಏನು? ನಾವು ಚೆಂದಾಗಿ ಬದುಕಬೇಕು. ಜಗತ್ತಿನಲ್ಲಿ ರಾಗ ದ್ವೇಷಗಳ ಏನು ಒಂದು ದೊಡ್ಡ ಹೋರಾಟ ನಡೀತಾ ಇದೆ, ಇದು ನಿಲ್ಲಬೇಕು. ಒಂದಿಷ್ಟು ರಾಗದ್ವೇಷ ಅಂದ್ರೇನು? ಒಬ್ಬರು ಬಂದು ಹಚ್ಚೋದು, ಇನ್ನೊಬ್ಬ ಬಂದು ತುಳಿದಾಡಿ ಕೆಡಿಸೋದು, ಇದು ಜಗತ್ತು. ಇದು ನಡೆದಾದ ಜಗತ್ತಿನಾಗ ಇದಕ್ಕೆ ರಾಗದ್ವೇಷ ಅಂತಾರೆ. ಚಲೋ ಮಾಡೋದು, ಇನ್ನೊಬ್ಬ ಬಂದು ಅದನ್ನು ನೋಡಿದ್ರೆ ತಾಪಾಗ್ತದೆ ಅವನಿಗೆ, ಅದನ್ನು ಹೆಂಗರೆ ಮಾಡಿ ಕೆಡಿಸೋದು. ಈಗ ನಾಳೆ ಇದಕ್ಕೆ ಬಂತಲ್ಲ, ಹೋಳಿ ಹುಣ್ಣಿಮೆ ಬರಲಿಲ್ಲ, ಏನು ಮಜಾ ಅದ. ಚಲೋ ಬಟ್ಟೆ ಕಂಡಿತು, ಅದನ್ನೇ ಹೆಂಗರೆ ಮಾಡಿ ಹೊಲಸ ಮಾಡಬೇಕು. ಸ್ವಚ್ಛಾಗಿ ಸ್ನಾನ ಮಾಡಿ ಒಬ್ಬ ಮನುಷ್ಯ ಹಿಂಗೆ ಹೊರಗೆ ಆ ದಿವಸ ಬಂದ, ಏನರೇ ಮಾಡಿ ಅವನನ್ನು ಬಣ್ಣದಾಗ ಎದ್ದಬೇಕು. ಹಿಂಗಿಲ್ಲ. ಆ ಹಬ್ಬ ಎಷ್ಟು ಚಲೋ ಮಾಡ್ಯಾರ. ಮನುಷ್ಯನೇ ಒಂದೇ ದಿವಸ ಮಾಡು, ದಿವಸ ಮಾಡಬೇಡ. ಅದಕ್ಕೆ ಒಂದು ದಿವಸ ಹಬ್ಬ ಮಾಡ್ಯಾರ. ನೀನು ಒಂದು ದಿವಸ ಎಲ್ಲ ಹೊಲಸು ಮಾಡು, ಆದರೆ 364 ದಿವಸ ಹೊಲಸು ಮಾಡಕ್ಕೆ ಹೋಗಬೇಡ. ಆವಾಗ ಸ್ವಚ್ಛ ಇತ್ತು. ಚಲೋದನ್ನು ನೋಡಿ ಸಂತೋಷ ಪಡು. ಹೋಳಿ ಹುಣ್ಣಿಮೆಗೆ ಹೆಂಗೆ ಮಾಡ್ತಾರೆ? ಯಾರೇ ಒಂದು ಟೇಬಲ್ ಹೊರಗಿಟ್ಟಿದ್ರು ತೊಗೊಂಡು ಹೋಗ್ತಾರೆ ರಾತ್ರಿ. ಎಷ್ಟು ಚಲೋ. ಅದನ್ನು ಸುಟ್ಟಾಗ ಅವರಿಗೆ ಸಮಾಧಾನ. ಪಾಪ ಅವ ಕಷ್ಟಪಟ್ಟು ದುಡಿದು ಒಂದು ಟೇಬಲ್ ತಂದು ಹೊರಗಿಟ್ಟಿರ್ತಾನೆ, ಹೋಯ್ತು. ಇದೆಲ್ಲ ಅದಲ್ಲ, ಒಂದು ಕಡೆ ಹಿಂಗ, ಒಂದು ಕಡೆ ಹಿಂಗ. ಇದು ಜಗತ್ತಿನ ರೀತಿ ನೀತಿ. ಇದು ನಾಶ ಮಾಡ್ತಾ ಇದೆ. ಒಬ್ಬ ಹಚ್ಚೋದು, ಒಬ್ಬ ಆರಿಸೋದು. ಹೆಂಗಾಗ್ತದೆ ಹೇಳಿ? ಒಂದು ಮನ್ಯಾಗ ಒಬ್ಬ ಬಂದು ಸುಂದರ ದೀಪ, ಪ್ರೇಮದ ದೀಪ ಹಿಂಗೆ ಹೊತ್ತಿಸಿ ಹೋಗ್ತಾನೆ. ಇಲ್ಲೇನು? ಒಬ್ಬ ಚಲೋ ಮನುಷ್ಯ ಬಂದು ಸತಿ ಪತಿ ಮಕ್ಕಳು ಎಲ್ಲರಲ್ಲಿ ಒಳ್ಳೆಯ ಭಾವನಾ ತುಂಬಿ ಸುಂದರವಾದ ದೀಪ ಹಚ್ಚಿ, ನಿಮ್ಮ ಜೀವನದ ದೀಪ ಉರಿತಾ ಇರಲಿ ಅಂತ ಹಿಂಗೆ ಹಚ್ಚಿ ಹೋಗ್ತಾನೆ. ಇನ್ನೊಬ್ಬ ಬರ್ತಾನೆ, ಏನು ಒಂದು ಪ್ರೇಮದ ದೀಪ ಹತ್ತಿರ್ತದ, ಅದನ್ನು ಆರಿಸೇ ಹೋಗ್ತಾನೆ. ಹಂಗೆ ಇಬ್ಬರ ಮಧ್ಯ ಬದುಕು ಹೊಯ್ದಾಡ್ತಾ ಇರ್ತದೆ. ಬದುಕಿಗೆ ನೆಲೆ ಇರೋದಿಲ್ಲ. ಬದುಕು ತ್ರಸ್ತವಾಗ್ತದೆ. ಜೀವನ ಬೇಡ ಅನ್ನಿಸ್ತದೆ. ಯಾಕೆ? ರಾಗ ದ್ವೇಷ. ಹೆಂಗೊಬ್ಬ ಕಸ ಹೊಡ್ಕೋತ ಹೋಗ್ತಾನೆ, ಇನ್ನೊಬ್ಬ ಕಸ ಚೆಲ್ಕೋತ ಹೋಗ್ತಾನೆ. ಮಾಡೋದಿಲ್ಲ? ಎಷ್ಟು ವಿಚಿತ್ರದ ಜಗತ್ತ ಹೀಗಿರೋದು. ಒಬ್ಬ ತಾಯಿ ಇದ್ಲು, ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಕೇಳಿರಬೇಕು ಹೆಸರು. ಬಹಳ ದೊಡ್ಡ ಹೆಸರು, ಬಹಳ ದೊಡ್ಡ ಮಹಾನುಭಾವ. ಆತ ಸಂತ ತುಕಾರಾಮನಂಗ, ಬಹಳ ದೊಡ್ಡ ವಿದ್ವಾಂಸ. ಇಂಥ ಈಶ್ವರಚಂದ್ರ ವಿದ್ಯಾಸಾಗರ್ ಆತ ಕಲ್ಕತ್ತಾದಲ್ಲಿ ಇದ್ದ. ಆತನ ತಾಯಿ ಒಂದು ಹಳ್ಳಿಯಲ್ಲಿ ವಾಸ ಮಾಡಿದ್ಲು. ಈಶ್ವರಚಂದ್ರ ವಿದ್ಯಾಸಾಗರ ಬೇಕಾದಷ್ಟು ಪ್ರಯತ್ನ ಪಟ್ಟರು, ತಾಯಿ ಶಹರಕ್ಕೆ ಹೋಗಲಿಲ್ಲ. ಆಕೆ ಹೇಳ್ತಿದ್ಲು, ಇಲ್ಲಿ ನಮ್ಮ ಜನ ಅದಾರ, ನಮ್ಮ ಜನ ಅಂದ್ರೆ ನಮ್ಮ ವಯಸ್ಸಿನ ಜನ ಅದಾರ, ಇವರೆಲ್ಲಿ ಬರ್ತಾರ, ಅಲ್ಲಿ ಆರಾಮಿರ್ತೇನೆ ಇಲ್ಲಿ
ಅಂತಿದ್ಲು. ಆಕೆ ಒಂದು ಮನೆ, ಅದು ಸಣ್ಣ ಮನೆ. ಈತ ಈಶ್ವರ್ಚಂದ್ರ ಇನ್ನೂ ಸಣ್ಣ ಹುಡುಗಿದ್ದ. ಆ ತಾಯಿ ಏನು ಮಾಡ್ತಿದ್ಲು, ನಶಿಕಿನಲ್ಲಿ ಎದ್ದು ಕಸ ಗೂಡಿಸ್ತಿದ್ಲು. ಕಥೆ ಎಷ್ಟು ಚಂದದೆ. ಕಸ ಗೂಡಿಸ್ತಿದ್ಲು. ಆ ಬಳಿಕ ಆಕೆ ಎಲ್ಲ ಹಿಂಗೆ ಹುಡುಗಿರಬೇಕು. ಅಚ್ಚಿ ಕಡೆ ಮನೆಯವರು ಇಚ್ಚಿ ಕಡೆ ಮನೆಯವರು ಅವ್ರ ಕಸ ತಂದು ಇವ್ರು ಎಲ್ಲಿ ಹುಡುಗುತ್ತಿದ್ಲಲ್ಲ ಅಲ್ಲೇ ಹಾಕ್ತಿದ್ರು. ಇಲ್ಲಿ ಹಾಕಿ ಹೋಗಿಬಿಡೋದು. ಈಕೆ ಅವರು ಹಾಕಿದ ಬಳಿಕ ಮತ್ತೆಲ್ಲ ಕಸ ಗೂಡಿಸಿಕೊಂಡು ಅದನ್ನು ಓದು ಒಂದು ಕಡೆ ಸಂಗ್ರಹ ಮಾಡ್ತಿದ್ಲು. ಇದು 1 ದಿವಸ ಆಯಿತು, 2 ದಿವಸ ಆಯಿತು, 4 ದಿವಸ ಆಯಿತು, ವರ್ಷ ಆಯಿತು. ಹುಡುಗ ನೋಡ್ತಾನೆ ಇದ್ದ ಈಶ್ವರ್ಚಂದ್ರ. ದಿನಾಲೂ ಇದು ಏನಿದು ಅಂತಿದ್ದ. ತಾಯಿಗೆ ಒಂದು ದಿವಸ ಹೇಳ್ದ, ಏನಿದು, ಅದು ಕಸ ಹೊಡೆಯೋದು, ನೀನು ಅದನ್ನೆಲ್ಲ ಕೂಡಿಸೋದು, ನೀ ಸ್ವಚ್ಛ ಮಾಡೋದು, ಅವರು ಹೊಲಸು ಮಾಡೋದು, ಇದೇನು ಅಂದ. ನೀ ಎಷ್ಟು ದಿವಸ ಹಿಂಗೆ ಮಾಡ್ತೀ ಅಂದ. ಅವಾಗ ತಾಯಿ ಹೇಳಿದ್ಲು, ನಾನು ಇರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಏನು ಮಾತು! ನಾವು ಜಗತ್ತಿನಲ್ಲಿ ಇರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಕೆಲವರು ಜಗತ್ತಿನಲ್ಲಿ ಇರೋದೇ ಕಸ ಚೆಲ್ಲೋದಕ್ಕಾಗಿ. ಅವರು ಚೆಲ್ತಾ ಇರಬೇಕು, ನಾವು ತೆಗಿತಾ ಇರಬೇಕು. ಕಲ್ಕೋ ಅಂದು. ಹಾಗೆ ಎಂಥವ್ರು ಅದಾರಂಥ ಜಗತ್ತ ಎಷ್ಟು ಚಂದದ. ಇನ್ನ ಈಶ್ವರ್ಚಂದ್ರ ವಿದ್ಯಾಸಾಗರ್ ಒಂದು ಸಣ್ಣ ಹುಡುಗ ಹೇಳ್ತಾನ, ಇದು ನನ್ನ ತಾಯಿ ಕಲಿಸಿದ ಶ್ರೇಷ್ಠ ಪಾಠ. ನಾನು ಯಾವ ವಿಶ್ವವಿದ್ಯಾಲಯದಲ್ಲೂ ಇಂಥ ಪಾಠ ಕಲೀಲಿಲ್ಲ. ನಮ್ಮ ತಾಯಿ ಸಣ್ಣವಳಿದ್ದಾಗ ಕಲಿಸಿದ್ಲು. ನಾವು ಜಗತ್ತಿಗೆ ಬಂದಿದ್ದು ಎದಕ್ಕೆ? ಕಸಗೂಡಿಸೋದಕ್ಕಾಗಿ, ಸ್ವಚ್ಛ ಮಾಡೋದಕ್ಕಾಗಿ, ಜಗತ್ತನ್ನು ಇನ್ನಷ್ಟು ಮಧುರಗೊಳಿಸೋದಕ್ಕಾಗಿ ನಾವು ಬಂದಿರೋದು. ಉಳಿದವ್ರು ಎದಕ್ಕರೆ ಬರೋಲ್ರ್ಯಾಕ, ನಿನಗ್ಯಾಕೆ ಚಿಂತಿ ಅಂದ್ಲು ತಾಯಿ ಹುಡುಗನಿಗೆ. ನಿನಗೆ ಆಗತಿದ್ರೆ ಹೊಡಿ, ಇಲ್ಲದೇ ಇದ್ರೆ ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ. ಹಿಂಗೆ ಮಾತಾಡೋದನ್ನು ಅವರು ಕೇಳಿದರು. ಯಾರು ದಿವಸ ಕಸ ಚೆಲ್ತಿದ್ರಲ್ಲ ಅವರು ಕೇಳಿದರು. ಅವ್ರಿಗೆ ಶಾಕ್ ಆಯ್ತು. ಎಂಥ ತಾಯಿ ಈಕೆ! ನಾವಿಷ್ಟು ವರ್ಷಾವಧಿ ಹಿಂಗೆ ಮಾಡ್ತಾ ಇದ್ದೇವೆ, ಆದರೆ ಒಂದು ಮಾತು ನಮಗೆ ಅಲ್ಲಿಲ್ಲ, ನೀವು ಕಸ ಯಾಕೆ ಚೆಲ್ಲಿದಿರಿ ಅಂತ ಅಲ್ಲಿಲ್ಲ. ಮತ್ತು ಮಗನಿಗೆ ಹೇಳ್ತಾ ಇದ್ದಾಳ, ನಾವು ಬಂದಿರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಜಗತ್ತಿನಾಗ ಎದಕ್ಕೆ ಬಂದೇವಿ? ಸ್ವಚ್ಛ ಬರೇ ಉಣ್ಣೋದಕ್ಕೆ ತಿನ್ನೋದಕ್ಕೆ ಬಂದಿಲ್ಲ, ಜಗತ್ತನ್ನು ಸ್ವಚ್ಛ ಮಾಡೋದಕ್ಕೆ ಬಂದೇವಿ. We are here to keep the world clean. ನಾವಿಲ್ಲಿರೋದೇ ಜಗತ್ತು ಚಂದಿರಬೇಕು, ಅದಕ್ಕಾಗಿ ಬಂದಿರೋದು. ನಮಗೆ ಯಾಕೆ ಕಳಿಸ್ಯಾನ ದೇವರು? ಯಾಕೆ ಕಳಿಸ್ಯಾನ? ಇದೇನು ಮಾತಾಡಿದ್ಲಲ್ಲ, ಈ ಮಾತು ಪರಿಣಾಮ ಆಯಿತು. 4 ಜನ ಬಂದು ಈ ಈಶ್ವರ್ಚಂದ್ರ ವಿದ್ಯಾಸಾಗರ ತಾಯಿಯ ಪಾದ ಹಿಡಿದು ತಪ್ಪಾಯಿತು ಎಂದು ಕಣ್ಣು ತೆರೀತು ಅಂದ. ಕ್ಷಮಾ ಮಾಡು ಅಂದರು. ತಾಯಿ ಹೇಳಿದ್ಲು, ಇಲ್ಲೆಲ್ಲಿ ಕ್ಷಮ? ನನ್ನ ಕೆಲಸ ನಾನು ಮಾಡೋದು, ನಿಮ್ಮ ಕೆಲಸ ನೀವು ಮಾಡು. ನಾವೆಲ್ಲ ಸ್ವಚ್ಛ ಮಾಡ್ಕೋತ ಹೋಗೋದು. ಅದಕ್ಕೆ ನಿಶ್ಚಿಂತವಾಗಿರ್ರಿ, ನಿಶ್ಚಿಂತವಾಗಿ ಆನಂದವಾಗಿ ಇರ್ರಿ. ನಾವು ಸ್ವಚ್ಛ ಮಾಡೋದ್ರಾಗ ಒಂದೇನು ಸಂತೋಷದ, ಹೊಲಸು ಮಾಡೋದ್ರಾಗಿರೋದಿಲ್ಲ. ಹಾಗ ಬಾಳೋದು, ಬದುಕೋದು, ಇಂಥ ಮಾತುಗಳನ್ನು ನಾವು ಕೇಳೋದು. ಅದಕ್ಕೆ ಗೀತಾ.
ಅಲ್ಲಿ ಪ್ರಶ್ನೆ ಏನು, ಒಬ್ಬ ಶಿಷ್ಯ ಬಹಳ ಜೀವನವನ್ನು ಪ್ರೀತಿಸಿದಂಥ ಅರ್ಜುನಂಥ ಶಿಷ್ಯ, ಬಹಳ ಬಲಾಢ್ಯ ಶಿಷ್ಯ, ಜೀವನವನ್ನು ಪ್ರೀತಿಸಬೇಕಾಗ್ತದೆ. ಸಾಕಪ್ಪ ಇನ್ನು ಜೀವನ, ಇನ್ನು ವಿಷ ತಗೊಂಡು ಹೋಗೋಣ ಅನ್ನೋ ಅವಾಗ್ಯಾವ ಈ ಗೀತ? ಅವಾಗೇನು ಗೀತ? ಬದುಕಬೇಕು ಮನುಷ್ಯ, ಚೆನ್ನಾಗಿ ಬದುಕಬೇಕು. ಬಡತನ ಶ್ರೀಮಂತಿಕೆ ಮಹತ್ವದ್ದಲ್ಲ, ಬದುಕೋದು ಭಾಳ ಮಹತ್ವದ್ದದ. ಕೆಂಪಿದ್ದವರೇ ಬದುಕಬೇಕಂದ್ರೆ, ಬರೀ ಕೆಂಪಿದ್ದವರೇ ಬದುಕಿದ್ರೆ ಗತಿ ಹೆಂಗೆ ಈ ಜಗತ್ನ್ಯಾಗ? ಬರೀ ಕಪ್ಪಿದ್ದವರೇ ಬದುಕಬೇಕಂತಂದ್ರೆ ಹೇಗೆ? ಜೀವನ ಅಂದ್ರೆ ಕಪ್ಪು ಬಿಳಿ, ಕಪ್ಪು ಬಿಳಿ ಸುಂದರ ಸಮ್ಮಿಶ್ರಣ, ಅದೇ ಭಾರತೀಯ ಬಣ್ಣ. ಸಮ್ಮಿಶ್ರ ಬೇಕು. ಎಲ್ಲ ತಲೆ ಬೆಳ್ಳಗಾಗಬಾರದು, ಮುಖ ಕಪ್ಪಾಗಬಾರದು. ಅಲ್ಲೇನು? ಕಪ್ಪು ಇರಬೇಕು, ಕೆಂಪು ಇರಬೇಕು, ಏನು ಇರಬೇಕು ಅದು ಇರಬೇಕು ಅಷ್ಟೇ. ಸಹಜ ಸಹಜ ಏನು ಬಂದದೆ ಅದನ್ನು ನಾವು ಪ್ರೀತಿಸ್ತಾ ಇರಬೇಕು. ಅದು ಕಲಾ, ಅದು ಕಲೆ, ಅದು ದೇವನ ಇದು ಸುಂದರ ರಚನಾ. ಈ ಜಗತ್ತೆಲ್ಲ ನಾವು ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ಬಾಳೋದದು. ದೇವರು ಕೂದಲ ಕೊಟ್ಟಾನ, ನಾವು ಹಿಕ್ಕೊಳ್ಳೋದು. ಅವನೇ ಹಿಕ್ಕಬೇಕೇನು ಬಂದು? ಎಷ್ಟು ಚಂದ ಕೊಟ್ಟೇನಿ, ಸುಮ್ಮನೆ ಗಂಟಾಗಂಗೆ ಬಿಟ್ಟಿದೆಯಲ್ಲೋ. ಸ್ವಲ್ಪ ಚಲೋ ಸ್ವಚ್ಛ ನೀರು ಕೊಟ್ಟೇನಿ, ಎಣ್ಣೆ ಕೊಟ್ಟೇನಿ. ಎಣ್ಣೆ ಎಲ್ಲೆಲ್ಲಿಟ್ಟೇನಿ? ಎಲ್ಲ ಕಾಳದಾಗ ಎಣ್ಣೆ ಇಟ್ಟೇನಿ. ತಕ್ಕೋ ಒಂದಿಷ್ಟು ನೀರು ಹಾಕೋ, ಹಚ್ಕೋ, ಒಂದಿಷ್ಟು ಹಿಕ್ಕೋ, ಚಂದ ಮಾಡ್ಕೋ. ಅಟ್ಟು ಮಾಡಲಿಕ್ಕೆ ಬರದೇ ಇದ್ರೆ ಬದುಕೋದು ಯಾಕೆ? ಮಾಡೋದಿಷ್ಟು ಏನು ಅದ ಅದನ್ನೇ ಚಂದ ಮಾಡೋದು. ಎತ್ತರೆ ಹಾಕೋಬಾರ್ದು. ರುಮಾಲ ಸುತ್ತಾನ, ಎತ್ತರೆ ಸುತ್ತಾನ. ಒಂದು ಈ ಕಡೆರೆ ಒಂದು ಆ ಕಡೆರೆ, ಹೆಂಗೆ ಸುತ್ತಿರ್ತಾರೆ ರುಮಾಲ? ನೋಡಬೇಕು, ನಿಂತು ಹಾದಿಗೆ ಹೋಗೋರು ನೋಡಬೇಕು. ಹಂಗೆ ಸುತ್ತಿದ್ರೆ ಹಿಂದಕ್ಕೆ ಇಲ್ಲೇನು ಮಜಾ? ಏನೇ ಮಾಡಿ ಅದನ್ನು ಚಂದ ಮಾಡೋದದ. ನಡೆದರೆ ಚೆಂದಾಗಿ ನಡಿಬೇಕು, ಮಾತನಾಡಿದರೆ ಚೆಂದಾಗಿ ಮಾತಾಡೋದು, ನೋಡಿದರೆ ಚೆನ್ನಾಗಿ ನೋಡೋದು, ಕೂತ್ರೆ ಚೆಂದಾಗಿ ಕೂಡೋದು. ಹೆಂಗರೇ ಕೂಡೋದಲ್ಲ, ಶಿಸ್ತಾಗಿ. ಅದ ಯೋಗ. ಯೋಗ ಅಂದ್ರೆ ಏನು? ಕೂಡೋದು, ಚೆನ್ನಾಗಿ ಕೂಡೋದು. ಒಂಥರ ಇಲ್ಲೇನು ರೋಗಿ ಆದವ್ರಂಗೆ ಕೂತ್ರೆ ಏನು ಎಲ್ಲ ಹೋಗ್ಯದ. ಮನೆ ಮಾರು ಹೋಗ್ಯದ, ಹೆಂಡತಿ ಸತ್ತಾಳ, ಮಕ್ಕಳು ಸತ್ತಾವ, ಎಲ್ಲ ದಿವಾಳಿ ಆಗ್ಯದ. ಅವಾಗ ಒಬ್ಬ ಕುಂತಿರ್ತಾನೆ. ಹಂಗೆ ನಾವು ಕೂಡಕ್ಕೆ ಶುರು ಮಾಡಿದ್ರೆ ಅದ್ಯಾವ ಯೋಗ? ಹೆಂಗಿರಬೇಕು? ಏನೇ ಇರಲಿ, ಒಂದು ರುಮಾಲ ಸುತ್ತರಿ, ಒಂದು ಪೆಟ್ಟಿಗೆ ಟೊಪ್ಪಿಗೆನೇ ಹಾಕ್ರಿ, ಅಥವಾ ಹಂಗೆ ಇರಲಿ, ಮಜಾದಾಗಿರಬೇಕು, ಚೆಂದಾಗಿರಬೇಕು. ಅದ ಜೀವನ ಸುಂದರಗೊಳಿಸೋದು, ಅದು ಜೀವನ. ಅಂಥ ಜೀವನದ ಒಂದೇನು ಉತ್ಸಾಹ ಅದಲ್ಲ, ಜೀವನ ಉತ್ಸಾಹ, ಅದು ಇತ್ತು ಅಂದರೆ ಅವ ಶಿಷ್ಯ. ಅವನಿಗೆ ನಾನು ಚೆನ್ನಾಗಿ ಬದುಕಬೇಕು, ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಸುಂದರವಾಗಿ ಬದುಕಬೇಕು. ಹೇಗೆ? ಮನಸ್ಸು ಶಾಂತವಾಗಿರಬೇಕು, ಮನಸ್ಸಿನಲ್ಲಿ ಜ್ಞಾನದ ಬೆಳಕ ತುಂಬಿರಬೇಕು. ಹಂಗೆ ಬದುಕಬೇಕು. ಯಾವ ಬಂಧನಗಳು ನನಗಿರಬಾರದು. ಹಂಗೆ ಮನುಷ್ಯನ ಜೀವನವನ್ನು ಕಟ್ಟುಕೋಬೇಕು, ಹಂಗೆ ಕಟ್ಟುಕೋಬೇಕು ಅಂತ ಮನಸ್ಸಿಗೆ ಅನಿಸಬೇಕು. ಅಂಥ ಮನುಷ್ಯನೇ ಶಿಷ್ಯ. ಅವ ಸಣ್ಣವಿದ್ರೇನು ದೊಡ್ಡವಿದ್ರೇನು ಬೇಕು, ಕಲಿಬೇಕು. ಒಳ್ಳೆಯ ಜೀವನದ ರೀತಿ ನೀತಿಗಳನ್ನು ಅಳವಡಿಸಿಕೋಬೇಕು, ಅದನ್ನು ತಿಳ್ಕೋಬೇಕು ಅಂತ ಯಾವಾಗ ಅನಿಸ್ತೋ ಆವಾಗ ಒಬ್ಬ ಗುರುವಿನ ಹತ್ತಿರ ಆತ ಬರ್ತಾನೆ, ಆತ ಶಿಷ್ಯನಾಗಿ ಬರ್ತಾನೆ. ಗುರು ಹೆಂಗಿರ್ತಾನೆ? ಅವ ಸಂತೋಷಿಯಾಗಿರ್ತಾನೆ, ಮುಕ್ತನಾಗಿರ್ತಾನೆ, ಮನಸ್ಸು ಪ್ರಸನ್ನವಾಗಿರ್ತದೆ. ಅವನಿಗೆ ಜಾತಿ ಮತ ಪಂಥಗಳು ಕಾಣೋದಿಲ್ಲ, ಒಬ್ಬ ಶಿಷ್ಯ ಕಾಣ್ತಿರ್ತಾನೆ ಅಷ್ಟೆ. ಅವನಿಗೆ ಬರೇ ಒಬ್ಬ ಶಿಷ್ಯ ಕಾಣ್ತಾನೆ. ಹಾಗೆ ಇಬ್ಬರು, ಒಬ್ಬ ಗುರು ಒಬ್ಬ ಶಿಷ್ಯ,
ಗುರುವಿನ ಲಕ್ಷಣ ಏನು? ಗುರು ಅಂದರೆ ಭಗವಂತ ಇದ್ದಂಗೆ, ಗುರು ಅಂದ್ರೆ ಸಾಕ್ಷಾತ್ ದೇವನಿದ್ದಂಗೆ. ಶಿಷ್ಯ ಅಂದರೆ ಅಷ್ಟು ಪ್ರಪತ್ತಿಯುಳ್ಳಂಥ ಶಿಷ್ಯ, ಮನಸ್ಸು ಸ್ವಚ್ಛ, ವಿನಯ ಸಂಪನ್ನ, ಜ್ಞಾನ ಪಿಪಾಸು, ಜ್ಞಾನಕ್ಕಾಗಿ ಹಸಿವ ಆದ ಶಿಷ್ಯ. ಇಬ್ಬರ ಮಧ್ಯ ಸಂಬಂಧ ಆಯಿತು ಅಂದರೆ ಗೀತ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಒಬ್ಬ ಶಿಷ್ಯ ಅದಾನ, ಒಬ್ಬ ಮಹಾಗುರು ಅದಾನ, ಇಬ್ಬರ ಮಧ್ಯ ಸಂವಾದ. ಶಿಷ್ಯ ಕೇಳ್ತಾನ, ಮಹಾನುಭಾವರೇ, ಗುರುಗಳೇ, ನನಗೆ ಹೇಳಿ, ನಾನು ಚೆನ್ನಾಗಿ ಬದುಕಬೇಕಾಗಿದೆ. ನನ್ನ ಮನಸ್ಸಿನಲ್ಲಿ ಕಾಮದ, ಕ್ರೋಧದ, ಲೋಭದ ಎಲ್ಲ ಅದಾವ. ಇವು ಎಲ್ಲವುಗಳ ಮಧ್ಯ ನಾನು ಸುಂದರ ಜೀವನ ಕಟ್ಟಿಕೋಬೇಕು ಪರಮ ಭಗವಂತನೇ. ಗುರುಗಳೇ, ಅಂಥದ್ದೊಂದು ಮಾರ್ಗದರ್ಶನ ಮಾಡಿ. ಇಷ್ಟೆಲ್ಲ ಅದ, ಆದರೆ ಏನು ಮಾಡೋದು? ಮಾರ್ಗನೇ ಕಾಣಿಸ್ತಾ ಇಲ್ಲ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಏನು ಚಂದ ಕೇಳ್ತ, ನನ್ನ ಮನಸ್ಸಿನಲ್ಲಿ ಕತ್ತಲೆ ಆಗ್ಯದ. ಹೆಂಗೆ ಸಂತೋಷದಿಂದ ಬದುಕಬೇಕು ಗೊತ್ತಾಗ್ತಾ ಇಲ್ಲ, ದಾರಿ ತಿಳಿತಾ ಇಲ್ಲ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ, ಧರ್ಮ ಸಮ್ಮೂಢ ಚೇತ. ಏನು ಮಾಡಲಿ, ಏನು ಮಾಡಬಾರ್ದು ಗೊತ್ತಾಗ್ತಾ ಇಲ್ಲ. ಯಾವ ದಾರಿ ಹಿಡಿಲಿ, ಯಾವ ದಾರಿ ಹಿಡಿಬಾರ್ದು ತಿಳಿತಾ ಇಲ್ಲ. ಗುರುಗಳೇ ಹೇಳಿ, ಒಂದಿಷ್ಟು ಮಾರ್ಗದರ್ಶನ ಮಾಡಿ ಅಂತ ಗುರುಗಳನ್ನು ಶಿಷ್ಯ ಪ್ರಶ್ನಿಸ್ತಾನೆ. ಗುರುಗಳು ಉತ್ತರಿಸ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು. ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು? ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತು ಅನ್ನಕ್ಕೆ ಚಾಚಬಾರದು. ನೀನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲ ಎಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ,
ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಚಂದ ಮೊನ್ನೆ ಕೊಡುವುದು ಹಸಿರನು, ಆ ಹಸಿರ ಕೊಡುವುದು ಕುಸಿರನು, ಮೊನ್ನೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಮುಂಗಾರು ಮಳೆ ಚಂದ, ತಂಗಾಳಿ ಇನ್ನೂ ಚಂದ, ತಾಯಿ ನಗು ಚಂದ, ಆರತಿ ನುಡಿ ಚಂದ, ಈ ಕಾಲ ಚಂದ, ಸಿಕ್ಕಿ ಕುಡಿಯುವುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ, ಆ ಚಿಂತೆ ಬಿಡು ಎಂದೇತಕ್ಕೆ, ನನ್ನ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳು, ನಂಬಿ ಕೆಟ್ಟವರಿಲ್ಲ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ಮಣ್ಣನ್ನು